ಮಿಲಿನ ಇವತ್ತು ಗ್ರೂಮಿಂಗಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಮಿಲಿ ಮರಿ ಇವತ್ತು ಗ್ರೂಮಿಂಗ್ ಆಗಿ ಬರುತ್ತೆ. ಟೀ ಶರ್ಟ್ ಹಳೇದು ಹಾಕ್ಕೊಂಬಂದಿದ್ದೀನಿ, ಹೆವಿ ಶೆಟ್ಟಿಂಗ್ ಆಗ್ತಾ ಇದೆ ಕೂದಲು, ಅದಕ್ಕೆ ಹಳೆ ಟೀ ಶರ್ಟ್ ಹಾಕಿದ್ದೀನಿ. ಹೊಸ ಟೀ ಶರ್ಟು ಇದೆ ಮಿಲಿವು, ಈಗ ಹಬ್ಬದ ದಿನ ಒಂದು ಹಾಕಿದ್ದೆ. ಅದ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅದರಲ್ಲಿ. ನಾಮ ಎಲ್ಲ ಇಟ್ಕೊಂಡಿತ್ತು, ಅವತ್ತು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನೊಂದು ಸತಿ ವೀಡಿಯೋ ಮಾಡಿದಾಗ ತೋರಿಸ್ತೀನಿ. ಕಾರ್ ಫುಲ್ ಕೂದಲೇ ಆಗ್ತಾಯಿದೆ. ಇದು ನೋಡಿ, ಇದು ಹೆಂಗೆ ನಿಂತಿದ್ದಾಳೆ. ಮಿಲಿ ಎಲ್ಲಿಗೆ ಹೋಗ್ತಾ ಇದೀವಪ್ಪ? ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ. ಇದು ಸಮ್ಮರ್ ಅಂತ ಜಾಸ್ತಿ ಹೊರಗಡೆ ಕರ್ಕೊಂಬರಲ್ಲ, ಜಾಸ್ತಿ ಬಿಸಿಲು ತಡ್ಕೊಳ್ಳೋದೇ ಇಲ್ಲ ಅವಳು, ಅದಕ್ಕೆ ಮನೆಯಲ್ಲೇ ಬಿಟ್ಟು ಬಂದಿರ್ತೀವಿ. ಇವತ್ತು ಕರ್ಕೊಂಬಂದಿರೋದಕ್ಕೆ ಫುಲ್ ಹ್ಯಾಪಿ. ಇವಳನ್ನ ಕರ್ಕೊಂಬಂದು AC ಫುಲ್ ಜಾಸ್ತಿ ಮಾಡೋಗಿದ್ದಾರೆ, ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಫುಲ್ ತಣ್ಣಗಾಗಿದೆ. ಹೋಗಿ ಹಿಂದೆ ಹೋಗು ನೀನು. ಮಿಲಿ ಎಲ್ಲ ನೋಡ್ತಾ ಇದ್ದಾಳೆ ಎಲ್ಲ ಕಡೆನೂ. ಇದೇ ಫಸ್ಟ್ ಟೈಮ್ ಏನು ಬಂದಿರೋದು, ಹಂಗೆ ನೋಡ್ತಾ ಇದೆಯಲ್ಲ ಮಿಲಿ ಮರಿ. ಬಂದ್ರು ಬಂದ್ರು ಬಂದ್ರು. ಹಿಂದಕ್ಕೋಗೆ ಅವಳು ನಿಮ್ಮನ್ನು ಬಿಟ್ಟು ಹೋಗ್ತಲ್ಲ, ಕಾಲು ಹೊಡೆಯಲಿ ಎಲ್ಲ ಹಾಕೊಂಡಿದ್ದಾಳೆ. ಹೋಗಿ ಹಿಂದಕ್ಕೆ. ಅಲ್ಲಿ ಹೋದ್ಲು, ಅಲ್ಲಿ ವಿಂಡೋ ಹತ್ರ ಹೋದ್ಲು. ಬಾ ದೀಪು. ಇಲ್ಲಪ್ಪ ಮಲಗಿದ್ದಾನೆ, ಇಲ್ಲಪ್ಪ. ಇದು ನಾನು ನೋಡಿರ್ಲಿಲ್ಲ, ಭಯ ಆಗೋಯ್ತು ನಂಗೆ, ಕಾಣಿಸೇ ಇರ್ಲಿಲ್ಲ. ನೋಡಿದ್ರೆ ಭಯ ಆಗ್ತದೆ. ಸುಮ್ಮನೆ ಹೆಂಗಾರಾಗ್ಲಿ ಬೇಡ. ಒಟ್ಟು ಮಿಲಿ ಇಲ್ಲೇ ಇರು ಬರೋವರೆಗೂ, ಆಯ್ತಾ? ಬೇಡ, ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗು, ಆಮೇಲೆ ಹೋಗೋಣ ಮನೆಗೆ, ಆಯ್ತಾ? ಬಾಯ್ ಮಿಲಿ ಮರಿ. ಡೋರ್ ಕಾರ್ ಫುಲ್ಲು ಕೂದಲು ಮಯ ಆಗೋಗಿದೆ. ಮಿಲಿಗೆ ಡಿ ಶರ್ಟಿಂಗ್ ಮತ್ತು ಸ್ನಾನ ಮಾಡ್ಸೋಕ್ಕೆಲ್ಲ ಅಲ್ಲಿ ಬಿಟ್ಟಾಯಿತು. ಇವಾಗ ಪಾತ್ರೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಕುಕ್ಕರ್ದು ಗ್ಯಾಸ್ಕೆಟ್ ಹಾಳಾಗ್ಬಿಟ್ಟಿದೆ, ಒಂದು 2-3 ತಗೋಬೇಕು. ಆಮೇಲೆ ಒಂದು ಎಲೆಕ್ಟ್ರಿಕ್ ಕುಕ್ಕರ್ ನೋಡೋಣ ಅಂತ. ಗ್ಯಾಸ್ ಪ್ರಾಬ್ಲಮ್ ಆಗಿದೆಯಲ್ಲ ಅದಕ್ಕೆ. ಮಳೆ ಬರಂಗಿದೆ. ಮಾಮೂಲಿ ಇದಾಗ್ತಿಲ್ಲ ಅವಂತನ. ಲಂಚ್ ಟೈಮ್ ಆಗಿತ್ತಲ್ಲ ಅಂತ ಇವಾಗ ಲಂಚ್ ಮುಗಿಸ್ಕೊಳ್ಳೋಣ ಅಂತ ಬಂದಿದ್ವಿ. ಇದೊಂದೇ ಹೋಟೆಲಿಗೆ ಕರ್ಕೊಬರೋದು ಮೆರಿಡಿಯನಿಗೆ ಯಾವಾಗಲೂ. ಒಂದೇ ಹೋಟೆಲು, ಸೇಮ್ ಫುಡ್ಡು. ಬಿರಿಯಾನಿ ಬೇಕಾ, ಕಬಾಬ್ ಬೇಕಾ, ಮಕ್ಳಿಗೆ ಬಿರಿಯಾನಿ ಮತ್ತು ಎಂಥದ್ದು ಲಾಲಿಪಾಪ್ ಕೊಡಿಸ್ತಾರೆ, ನನಗೆ ಲಾಲಿಪಾಪ್ ಕೊಡಿಸಲ್ಲ. ಎಂಥದ್ದು ಕೊಡಿಸೋದು? ಬಾರ್ಬಿಕ್ಯೂ. ನೋ ಎಕ್ಸೈಟ್ಮೆಂಟ್, ಅದಕ್ಕೇ. ನಾನು ಆಲೂರು ಹಾಂ ಸರಿ ಆಯ್ತು. ಊಟ ಎಲ್ಲ ಆಯಿತು. ಇವಾಗ ಇದು ಪಾತ್ರೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಆನ್ಲೈನಲ್ಲಿ ಎಲೆಕ್ಟ್ರಿಕ್ ಕುಕ್ಕರ್ ನನಗೆ ಯಾಕೋ ಸೈಜ್ ಕನ್ಫ್ಯೂಸ್ ಆಯಿತು, ಅದಕ್ಕೆ ಆಫ್ಲೈನಲ್ಲೇ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ನೋಡೋಣ, ಇಲ್ಲೇನಾರು ಸೆಟ್ ಆಗಿಲ್ಲ ಅಂದರೆ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಳ್ಳೋದು. ಮೀಟ್ ಇರ್ತದೆ 3395.
ಅಷ್ಟೇ. ಅಲ್ಲ ಕ್ವಾಲಿಟಿಲಿದೆ ಬೆಟರಾ? ಹಾಂ, ಇದು ಫೈನ್ ಕ್ವಾಲಿಟಿ. ಇನ್ನೂ ಒಳ್ಳೆ ಕ್ವಾಲಿಟಿ ಇದ್ರು ಇದು ಗಟ್ಟಿದೆ, ಹೆವಿ ಕ್ವಾಲಿಟಿ. ಇವಾಗ ಇರೋದು ಈ ಥರ ತೂತ ಇರೋದೇ ಇರೋದು ಕುಕ್ಕರ್. ಇದು ಸ್ಟೀಲಿನ ಸೇಮ್ ಅಲ್ಲಿ ಇದು ಹೋಲ್ ಇರೋದು ಇಲ್ಲದೆ ಇರೋದಿಲ್ವಾ? ಸ್ಟೀಮ್ ಬರಲ್ಲ. ಸ್ಟೀಮ್ ಇದ್ದಿದ್ದು ನೋಡಿ ಅಲ್ಲ, ಇದು ಇದೇನು ಇದ್ರಲ್ಲಿ ಸ್ಟೀಮ್ ಇಲ್ವಾ? ಇದು ರೆಗ್ಯುಲರ್ ಕುಕ್ಕರ್. ಇದು ಇಡ್ಲಿ ಪಾತ್ರೆ. ಬರೀ ಕೆಳಗಡೆ ನೀರು ಹಾಕ್ಬಿಟ್ಟು ಇದು ಮೇಲೆ ಇದಿಡೋದು. ಇವ್ರ ಹತ್ರ ಸಿಗುತ್ತೆ, ಕೇಳಬೇಕಾಯ್ತು ಏನು ಇವಾಗ ಪಾತ್ರೆ ಅಂಗಡಿಲಿ ಕೆಲಸ ಮುಗೀತು. ಮುದ್ದುಗೆ ಕನ್ನಡಕ ತಗೊಳಕ್ ಹೋಗ್ತಾ ಇದೀವಿ. ಒಂದು ಟ್ರೀಟ್ಮೆಂಟ್ ಇತ್ತಲ್ಲ, ಹೆಚ್ಚು ಕಮ್ಮಿ 1 ಮಂತ್ ಇತ್ತು, ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಅದನ್ನ. ಆವಾಗ ತೆಗೆದು ಹಾಕಿ ಮತ್ತೆ ಕನ್ನಡಕದ ಮೇಲೆ ಪ್ಯಾಚ್ ಇನ್ನೊಂದು ಬೇರೆ ಹಾಕ್ತಾರೆ. ಹಂಗೆಲ್ಲ ಮಾಡಬೇಕಾದ್ರೆ ಕನ್ನಡಕ ಲೂಸ್ ಆಗಿಬಿಟ್ಟಿದ್ದು, ಅದು ಸರಿ ಆಗಲ್ವಂತೆ, ಒಳಗಡೆ ಏನೋ ಮುರಿದೋಗಿದೆ ಅಂತಂದ್ರು. ಅದಕ್ಕೆ ಬೇರೆ ಕನ್ನಡಕನೇ ತಗೋತಾ ಇದೀವಿ. ಅದೆಷ್ಟು ಕನ್ನಡಕ ಆಗೋದ್ವೋ, ಒಂದು ಕಂಪ್ಲೀಟಾಗಿ ಏನು ಮುರಿದಾಕಿಲ್ಲ, ಆದರೆ ಎಲ್ಲ ಲೂಸ್ ಮಾಡಿ ರಿಪೇರಿ ಮಾಡೋಕ್ಕೆ ಆಗದೆ ಇರೋಷ್ಟು ರಿಪೇರಿ ಮಾಡಿ ಇಟ್ಟಿರ್ತಾನೆ ಇವನು. ಹಂಗಾಗಿ ಇವತ್ತು ಹೊಸ ಕನ್ನಡಕ, ಇದು ಲಾಸ್ಟ್ ನೀಟಾಗಿ ಇಟ್ಕೋತೀನಿ ಅಂತ ಹೇಳಿದ್ದಾನೆ. ನೋಡೋಣ ಹೆಂಗಾಗುತ್ತೆ. ಸ್ವಲ್ಪ ಗಟ್ಟಿಗಿರೋದೇ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಅದಕ್ಕೆ ಅವ್ರನ್ನ. ಇದೇ ಸಾಕು ಇದು. ಕ್ಲೀನಾಗಿ ಇಟ್ಕೊಳ್ಳಲ್ಲ, ಏನು ಮಾಡ್ತೀಯ? ಇದೇ ಸಾಕು. ಹಾಕ್ಬೇಕಾ? ಕುಡಿಯೋಕೆ ಇದೆ, ಕುಡಿಯೋದು ಇವಾಗೆ ಸಿಲಿಂಡ್ರಿಕಲ್ ಪಾಯಿಂಟ್ಸ್ ಇರೋದ್ರಿಂದ ಒಂದೇನು ಪಾಯಿಂಟ್ಸು ವೇರಿ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿನೇ ಅದು ಲೆನ್ಸ್ ರೆಡಿ ಮಾಡ್ತಾಯಿದ್ರು. ಹಳೆ ಲೆನ್ಸನ್ನು ಸ್ಕ್ರ್ಯಾಚಸ್ ಮಾಡ್ಕೊಬಿಟ್ಟಿದ್ದ, ಅದಕ್ಕೆ ಹೊಸ ಲೆನ್ಸ್ ಹಾಕೊಡ್ತೀವಿ ಅಂತ ಕೂರಿಸ್ಕೊಂಡಿದ್ರು. ನಾವು ಇಲ್ಲಿ ಸ್ವಲ್ಪ ಇದರದ ವಿಯರ್ಡಾಗಿ ಯಾವ್ಯಾವ್ದು ಕಾಣಿಸ್ತೋ ಅದೆಲ್ಲ ಹಾಕೊಂಡು ನೋಡ್ತಾ ಇದ್ವಿ. ಸಂತೋಷಕ್ಕೆ ಪರಿಚಯ ಇರೋರೇನೆ, ಹಂಗಾಗಿ ಸ್ವಲ್ಪ ಲೀನಿಯನ್ಸ್ ಅಷ್ಟೇ, ಇಲ್ಲಾಂದರೆ ಎಲ್ಲ ಮುಟ್ಟಕ್ಕೆ ಹೋಗಲ್ಲ. ಮುದ್ದಕ್ಕಂತೂ ಸ್ವಲ್ಪ ಜಾಸ್ತಿನೇ ಫ್ರೀ ಬಿಡ್ತಾರೆ ಅವರು. ಬರ ಇಲ್ಲಿ ಮುದ್ದುದು ಕನ್ನಡಕದ ಎಲ್ಲ ಮುಗಿಸ್ಕೊಂಡು ಇವಾಗ ಅಮ್ಮ ಕಾಲೇಜ್ ಹತ್ರ ಹೋಗ್ತಾ ಇದೀವಿ. ಈ ಒಂದು ಕನ್ನಡಕ ಕೊಡೋಕ್ಕೆ ಒಂದು 30 ಮಿನಿಟ್ಸ್ ಆಗುತ್ತೆ ಅಂತ ಅಂದರು. ಅಷ್ಟೊತ್ತಿಗೆ ಅಮ್ಮ ಪಿಕ್ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ಪಾಪ ಬರೋದು ಲೇಟ್ ಆಗುತ್ತೆ. ದಿನ ಬೆಳಗ್ಗೆನೆ ಹೋಗಿರ್ತಾಳೆ, ಒಂಥರ ಹಿಂಸೆ ಆಗಿರುತ್ತೆ. ಈಗ ಹೋದ್ರೆ ಸರ್ಪ್ರೈಸ್, ಹ್ಯಾಪಿ ಫೀಲ್ ಆಗ್ಬಿಡ್ತಾಳೆ ಒಂದೇ ಸಲ ನಾವೇನಾದ್ರು ಕರ್ಕೊಬರಕ್ಕೆ ಹೋದ್ರೆ. ಅಮ್ಮು ಹೀಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಅಮ್ಮು ಕರ್ಕೊಂಡು ಎಲ್ಲೆಲ್ಲಿ ಹೋದ್ವಿ, ಮತ್ತು ಪಾತ್ರೆ ಅಂಗಡಿಲಿ ಏನೇನು ತೊಗೊಂಡೆ, ಮಿಲಿ ಗ್ರೂಮಿಂಗ್ ಆದಮೇಲೆ ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತೆಲ್ಲ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ?